ಬಸವರಾಜ ಗೆಡಾದ, ಧಾರವಾಡ ಜಿಲ್ಲೆಯ ನವಲಗುಂದ ನನ್ನೂರು. ಅದು 2003. ನಾನಾಗ ಇದ್ದ ಸ್ಥಳ ಆಕಾಶಗಂಗಾ. ಈ ದುರ್ಗಮ ಶಿಖರದ ಗಡಿ ಕಾಯುವ ಜವಾಬ್ದಾರಿ ನನ್ನದಾಗಿತ್ತು. 30 ಡಿಗ್ರಿ ಸೆಲ್ಸಿಯಸ್ ಕೊರೆಯುವ ಚಳಿಯಲ್ಲಿ ಬೆಟ್ಟದ ತುದಿಯ ಮೇಲೆ ನಿಂತು ಗಡಿ ಕಾಯ್ತಾ ಇದ್ದೆ. ಇದ್ದಕ್ಕಿದ್ದಂತೆ ಹಿಮ ಹೆಚ್ಚಾಗಿ ಬೀಳಲು ಪ್ರಾರಂಭವಾಯಿತು. ಹಿಮ ಬೀಳುವುದು ಹೆಚ್ಚಾಗುತ್ತಿದ್ದಂತೆ ನಾವೆಲ್ಲರೂ ಬೆಟ್ಟದಿಂದ ಕೆಳಗೆ ಇಳಿಯಲು ಪ್ರಾರಂಭ ಮಾಡಿದೆವು. ನಾವಾಗ 20 ಸೈನಿಕರಿದ್ದೆವು. ರಾತ್ರಿ 11 ಗಂಟೆ ಸುಮಾರು. ಆ ಹೊತ್ತಿಗೆ ನಾವು ಇನ್ನೇನು ಶಿಖರವನ್ನು ಇಳಿಯುತ್ತೇವೆ ಅನ್ನುವಷ್ಟರಲ್ಲಿ ನಮ್ಮ ಮೇಲೆ ಗುಂಡಿನ ದಾಳಿ ನಡೆಯಿತು. ನಾವು ಇಳಿಯುವುದನ್ನೇ ಹೊಂಚು ಹಾಕಿ ಕಾಯುತ್ತಿದ್ದ ಉಗ್ರರು ಬೆಟ್ಟದ ತುದಿಯಲ್ಲಿ ನಿಂತು ನಮ್ಮ ಮೇಲೆ ಗುಂಡು ಹಾರಿಸೋಕೆ ಪ್ರಾರಂಭಿಸಿದರು. ತಕ್ಷಣ ಮೇಲಾಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸಿ ವಾಪಸ್ ಮೇಲೆ ಹತ್ತೋದಕ್ಕೆ ಪ್ರಾರಂಭ ಮಾಡಿದ್ವಿ. ಮೇಲೆ ನಮಗೂ ಏನೂ ಕಾಣಿಸ್ತಾ ಇಲ್ಲ. ಹಿಮ ಜೋರಾಗಿ ಮಳೆಯಂತೆ ಬೀಳ್ತಾ ಇದೆ. ಶಿಖರದ ಮೇಲಿದ್ದ ಉಗ್ರರು ನಾವು ಹತ್ತುವ ಸದ್ದು ಕೇಳಿ ನಮ್ಮತ್ತಲೇ ಗುಂಡು ಹಾರಿಸುತ್ತಿದ್ದರು. ಸವಾಲು ಅವರ ಗುಂಡಿನದ್ದಷ್ಟೇ ಅಲ್ಲ, ಅವರು ಗುಂಡುಗಳೊಂದಿಗೆ ಕಲ್ಲು ಹಾಗೂ ಹಿಮದ ಬಂಡೆಗಳನ್ನು ಉರುಳಿಸಲು ಸಹ ಆರಂಭಿಸಿದರು. ನುಸುಳುಕೋರರು ಉರುಳಿಸಿದ ಬಂಡೆಕಲ್ಲುಗಳು ನಾನು ಸೇರಿದಂತೆ 4 ಜನ ಸೈನಿಕರ ಮೇಲೆ ಬಿದ್ದವು. ಆದರೆ ನನ್ನ ಮೇಲೆ ಬಿದ್ದ ಬಂಡೆಕಲ್ಲು ಸಣ್ಣದಾಗಿದ್ದರಿಂದ ನಾನು ಕೂಡಲೇ ಸಾವರಿಸಿಕೊಂಡು ಇದ್ದೆ. ನನ್ನ ಇನ್ನಿತರ ಸ್ನೇಹಿತರ ಮೇಲೆ ಹಿಮದ ಬಂಡೆಗಳೇ ಬಿದ್ದಿದ್ದವು. ಅವರಿಗೆ ಏಳಲು ಸಹ ಆಗುತ್ತಿರಲಿಲ್ಲ. 2 ನಿಮಿಷ ಹಿಮ ತೆಗೆದೆಯೇ ಬಿಟ್ಟಿದ್ದರೆ ಅವರು ಅಲ್ಲಿಯೇ ಶವವಾಗ್ತಾ ಇದ್ದರು. ನನ್ನ ಆಕ್ರೋಶಕ್ಕೆ ಅದ್ಯಾವ ಶಕ್ತಿ ಬಂದಿತ್ತೋ ಗೊತ್ತಿಲ್ಲ. ಕೂಡಲೇ ಹಿಮದ ಕಲ್ಲುಗಳನ್ನೆಲ್ಲ ತೆಗೆದು ಅವರನ್ನು ರಕ್ಷಿಸಿದೆ. ಆನಂತರ ನಾವು 4 ಮತ್ತೆ ಮೇಲಕ್ಕೆ ಏರುವುದಕ್ಕೆ ಪ್ರಯತ್ನ ಪಟ್ಟಿವೆ. ಆಗ ಗುಂಡಿನ ದಾಳಿ ಇನ್ನೂ ಜೋರಾಯಿತು. ನಮಗಿಂತಲೂ ಮೊದಲೇ ಮೇಲೆ ಹತ್ತಿದ್ದ ನಮ್ಮ ಸೈನಿಕರಲ್ಲಿ 6 ಜನ ಹಿಮದ ಬಂಡಿಯಲ್ಲಿ ಸಿಲುಕಿ ನರಳಾಡ್ತಾ ಇದ್ದರು. ನಾವು ಅವರನ್ನು ಕಾಪಾಡಿದ್ವಿ. ಅಷ್ಟರಲ್ಲಾಗಲೇ ನಮ್ಮ ಸೈನ್ಯದ ಮೊದಲ ಗೈಡ್ ಹಾಗೂ 4 ಜನ ಸೈನಿಕರು ಉಗ್ರರ ಎದುರಿಗೆ ನೇರ ನಿಂತು ಗುಂಡಿನ ಸುರಿಮಳೆಗೈಯುತ್ತಿದ್ದರು. ಇನ್ನುಳಿದ 6 ಜನ ಆ ಹಿಮದ ಕಾಡಿನಲ್ಲಿ ದಾರಿ ತಪ್ಪಿದ್ದರು. ಹಿಮದ ಕಲ್ಲು ಬಂಡೆಗಳ ಮಧ್ಯೆ ಅಡಗಿ ಕುಳಿತು ಉಗ್ರರೊಂದಿಗೆ ಸೆಣಸಲು ಪ್ರಾರಂಭಿಸಿದೆವು. ಉಗ್ರರು ಗುಂಡು ಹಾರಿಸುತ್ತಿರುವುದನ್ನು ಕಂಡು ಸುಮಾರು 100ಕ್ಕೂ ಅಧಿಕ ಉಗ್ರರು ಇರಬಹುದು ಎಂದು ಅಂದಾಜಿಸಿದ್ದೆ. ಅಷ್ಟೊತ್ತಿಗಾಗಲೇ ಹಿಮ ಬೀಳುವುದು ಕಡಿಮೆಯಾಗಲು ಪ್ರಾರಂಭಿಸಿತು. ಉಗ್ರರು ಕಣ್ಣಿಗೆ ಬಿದ್ದರು. ಆಗ ನನ್ನ ಪಕ್ಕದಲ್ಲಿಯೇ ಇದ್ದ ನಮ್ಮ ಕ್ಯಾಂಪ್ನ ಮೊದಲ ಗೈಡ್ ಕಣ್ಣಿಗೆ ಉಗ್ರರ ಗುಂಡು ತಗುಲಿತು. ಅವರು ರಕ್ತದ ಮಡುವಿನಲ್ಲಿ ಬಿದ್ದರು. ನನ್ನ ಆಕ್ರೋಶ ಹೆಚ್ಚಾಯಿತು. ಎದ್ದು ನಿಂತವನೇ ಗುಂಡು ಹಾರಿಸುವುದಕ್ಕೆ ಪ್ರಾರಂಭಿಸಿದೆ. ಅಷ್ಟರಲ್ಲಿ ನನ್ನ 4 ಗುಂಡುಗಳು 4 ಉಗ್ರರನ್ನ ಬಲಿ ಪಡೆದವು. ಆಗ ಉಗ್ರರು 10 ಜನ ಇರುವುದು ನನಗೆ ಗೊತ್ತಾಯಿತು. ನಾನು ಗುಂಡು ಹಾರಿಸಿದ್ದನ್ನ ಕಂಡ ಇನ್ನುಳಿದ ನಮ್ಮ ಸೈನಿಕರು ನೇವಕವಾಗಿ ಎಳೆದು ಬಿಟ್ಟರು. ಓಡುವುದು, ಹಿಮದ ರಾಶಿಯಲ್ಲಿ ಅವಿತುಕೊಳ್ಳುವುದು, ಮಧ್ಯೆ ಒಬ್ಬೊಬ್ಬ ಉಗ್ರರನ್ನ ಹತ್ಯೆಗೈಯುವುದು. ಬೆಳಗಿನ ಜಾವ 6ಕ್ಕೆ ಕೊನೆಯ ಉಗ್ರನನ್ನ ಬಲಿ ಪಡೆಯುವುದರಲ್ಲಿ ನಾವು ಯಶಸ್ವಿಯಾದ್ವಿ. ಸೂರ್ಯ ಕಾಣುವ ಹೊತ್ತಿಗೆ ಗೆಲುವಿನ ನಗೆ ನಮ್ಮ ಮುಖದಲ್ಲಿ ಮೂಡಿತು.